ನಗರಗಳ ಜನರಿಗೆ ಶೀಘ್ರವೇ ಲಾಟರಿ ಹೊಡೆಯಲಿದೆ, ಭೂಮಿಗೆ ಬಂಗಾರದ ಬೆಲೆ ಬರಲಿದೆ. ಆ ಮೂಲಕ ಡಿಕೆಶಿ ನುಡಿದಿದ್ದ ಭವಿಷ್ಯ ನಿಜವಾಗಲಿದೆಯಂತೆ. ಹಿಂದೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ಇಲ್ಲಿ ಕನಕಪುರದಲ್ಲಿ. ಕನಕ ಅಂತ ಹೇಳಿದ್ರೇನು? ಬಂಗಾರ. ಜಾಗ ಮಾರಬೇಡಿ, ಚಿನ್ನದ ಬೆಲೆ ಬರುತ್ತೆ, ಏನೋ ಒಂದು ಮಾಡ್ತೀನಿ ಅಂತೇಳಿ ಈಗ ರೆಡಿ ಆಗಿದ್ದಾರೆ. ಅದಕ್ಕೆ ನೋಡ್ಕೊಳ್ಳಿ ಸ್ಟೋರಿ. ಮಾರಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಾರಕ್ ಹೋಗ್ಬೇಡಿ. ನಿಮ್ ಜೋಬ್ ನಾನು ದುಡ್ಡು ಹಾಕೋಕ್ ಆಗುದಿಲ್ಲ, ಪ್ರತಿಯೊಬ್ಬರಿಗೂ ಮನೆ ಕೊಡ್ಸಕ್ ಆಗುದಿಲ್ಲ. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಒಂದಿದ್ದ 10 ಮಾಡಷ್ಟು ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ನಾನು ಮಾಡಿದ್ದೀನಿ. ಭೂಮಿ ಮಾರಾಟ ಮಾಡಬೇಡಿ, ಆಸ್ತಿ ಮೌಲ್ಯ ಹೆಚ್ಚಲಿದೆ. ಕನಕಪುರ ಜನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಲಹೆ. ಡಿಸಿಎಂ ಡಿಕೆಶಿ ಒಂದು ಹೇಳಿಕೆ ಕೊಟ್ರೆ ಅದರ ಹಿಂದೆ 1000 ಅರ್ಥವಿರುತ್ತದೆ. ಸದ್ಯ ಬಂಡಿಯ ಕನಸಿನ ಗ್ರೇಟರ್ ಬೆಂಗಳೂರು ಪ್ಲಾನ್ಗೆ ವಿಧಾನಸಭೆಯಲ್ಲಿ ಅಸ್ತು ಹೊಂದಿದೆ. ಇದೇ ಕಾರಣಕ್ಕೆ ತಮ್ಮ ಕ್ಷೇತ್ರದ ಜನರು ಭೂಮಿ ಮಾರಾಟ ಮಾಡಬೇಡಿ ಅಂತ ಸಲಹೆ ನೀಡಿದ್ದಾರೆ. ನಾನು ಆಗಾಗ ಹೇಳ್ತಿದ್ದೆ, ಕೆಲವರೆಲ್ಲ ನಗ್ತಾ ಇದ್ರು. ಎಲ್ಲರೂ ಉಂಟ ಸಾತ್ತೂರು ಅಗಲ ಮಾಡಕ್ ಸಾಧ್ಯನಾ, ದೊಡ್ಡಾಲಲ್ಲಿ ಅಗಲ ಮಾಡಕ್ ಸಾಧ್ಯನಾ, ಕನಕಪುರ ಮಾಡಕ್ ಸಾಧ್ಯನಾ, ಕೋಡಳ್ಳಿ ಮಾಡ್ಲಿಕ್ಕೆ ಸಾಧ್ಯನಾ, ಇವ್ರೇನ್ ಹಿಂಗ್ ಮಾತಾಡ್ತಾರೆ ಅಂತೇಳಿ ಕೆಲವರೆಲ್ಲ ನಗ್ತಾ ಇದ್ರು. ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವು ಅರ್ಥವನ್ನ ತಾವು ಮಾಡ್ಕೊಳ್ಬೇಕು. ಸದ್ಯ ಡಿಕೆಶಿ ಬೆಂಗಳೂರನ್ನ 7 ಭಾಗ ಮಾಡಲು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ತರಲು ಮುಂದಾಗಿದ್ದು, ಈ ಪ್ಲಾನ್ಗೆ ಕನಕಪುರವು ಸೇರಲಿದೆ. ಈ ಬೆಂಗಳೂರು ನಗರಕ್ಕೆ ಇವತ್ತು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್. ಬೆಂಗಳೂರನ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ. ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಆಪರೇಷನ್. ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು, ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ. ಸಿಲಿಕಾನ್ ಸಿಟಿ ಬೆಂಗಳೂರು 7 ವಿಂಗಡಣೆ ಮಾಡಲು ಸರ್ಕಾರ ಮುಂದಾಗಿದ್ದು, ಬಿಜೆಪಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಗರಗಳ ಜನರಿಗೆ ಶೀಘ್ರವೇ ಲಾಟರಿ ಹೊಡೆಯಲಿದೆ, ಭೂಮಿಗೆ ಬಂಗಾರದ ಬೆಲೆ ಬರಲಿದೆ. ಆ ಮೂಲಕ ಡಿಕೆಶಿ ನುಡಿದಿದ್ದ ಭವಿಷ್ಯ ನಿಜವಾಗಲಿದೆಯಂತೆ. ಹಿಂದೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ಇಲ್ಲಿ ಕನಕಪುರದಲ್ಲಿ. ಕನಕ ಅಂತ ಹೇಳಿದ್ರೇನು? ಬಂಗಾರ. ಜಾಗ ಮಾರಬೇಡಿ, ಚಿನ್ನದ ಬೆಲೆ ಬರುತ್ತೆ, ಏನೋ ಒಂದು ಮಾಡ್ತೀನಿ ಅಂತೇಳಿ ಈಗ ರೆಡಿ ಆಗಿದ್ದಾರೆ. ಅದಕ್ಕೆ ನೋಡ್ಕೊಳ್ಳಿ ಸ್ಟೋರಿ. ಮಾರಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಾರಕ್ ಹೋಗ್ಬೇಡಿ. ನಿಮ್ ಜೋಬ್ ನಾನು ದುಡ್ಡು ಹಾಕೋಕ್ ಆಗುದಿಲ್ಲ, ಪ್ರತಿಯೊಬ್ಬರಿಗೂ ಮನೆ ಕೊಡ್ಸಕ್ ಆಗುದಿಲ್ಲ. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಒಂದಿದ್ದ 10 ಮಾಡಷ್ಟು ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ನಾನು ಮಾಡಿದ್ದೀನಿ. ಭೂಮಿ ಮಾರಾಟ ಮಾಡಬೇಡಿ, ಆಸ್ತಿ ಮೌಲ್ಯ ಹೆಚ್ಚಲಿದೆ. ಕನಕಪುರ ಜನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಲಹೆ. ಡಿಸಿಎಂ ಡಿಕೆಶಿ ಒಂದು ಹೇಳಿಕೆ ಕೊಟ್ರೆ ಅದರ ಹಿಂದೆ 1000 ಅರ್ಥವಿರುತ್ತದೆ. ಸದ್ಯ ಬಂಡಿಯ ಕನಸಿನ ಗ್ರೇಟರ್ ಬೆಂಗಳೂರು ಪ್ಲಾನ್ಗೆ ವಿಧಾನಸಭೆಯಲ್ಲಿ ಅಸ್ತು ಹೊಂದಿದೆ. ಇದೇ ಕಾರಣಕ್ಕೆ ತಮ್ಮ ಕ್ಷೇತ್ರದ ಜನರು ಭೂಮಿ ಮಾರಾಟ ಮಾಡಬೇಡಿ ಅಂತ ಸಲಹೆ ನೀಡಿದ್ದಾರೆ. ನಾನು ಆಗಾಗ ಹೇಳ್ತಿದ್ದೆ, ಕೆಲವರೆಲ್ಲ ನಗ್ತಾ ಇದ್ರು. ಎಲ್ಲರೂ ಉಂಟ ಸಾತ್ತೂರು ಅಗಲ ಮಾಡಕ್ ಸಾಧ್ಯನಾ, ದೊಡ್ಡಾಲಲ್ಲಿ ಅಗಲ ಮಾಡಕ್ ಸಾಧ್ಯನಾ, ಕನಕಪುರ ಮಾಡಕ್ ಸಾಧ್ಯನಾ, ಕೋಡಳ್ಳಿ ಮಾಡ್ಲಿಕ್ಕೆ ಸಾಧ್ಯನಾ, ಇವ್ರೇನ್ ಹಿಂಗ್ ಮಾತಾಡ್ತಾರೆ ಅಂತೇಳಿ ಕೆಲವರೆಲ್ಲ ನಗ್ತಾ ಇದ್ರು. ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವು ಅರ್ಥವನ್ನ ತಾವು ಮಾಡ್ಕೊಳ್ಬೇಕು. ಸದ್ಯ ಡಿಕೆಶಿ ಬೆಂಗಳೂರನ್ನ 7 ಭಾಗ ಮಾಡಲು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ತರಲು ಮುಂದಾಗಿದ್ದು, ಈ ಪ್ಲಾನ್ಗೆ ಕನಕಪುರವು ಸೇರಲಿದೆ. ಈ ಬೆಂಗಳೂರು ನಗರಕ್ಕೆ ಇವತ್ತು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್. ಬೆಂಗಳೂರನ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ. ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಆಪರೇಷನ್. ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು, ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ. ಸಿಲಿಕಾನ್ ಸಿಟಿ ಬೆಂಗಳೂರು 7 ವಿಂಗಡಣೆ ಮಾಡಲು ಸರ್ಕಾರ ಮುಂದಾಗಿದ್ದು, ಬಿಜೆಪಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಗರಗಳ ಜನರಿಗೆ ಶೀಘ್ರವೇ ಲಾಟರಿ ಹೊಡೆಯಲಿದೆ, ಭೂಮಿಗೆ ಬಂಗಾರದ ಬೆಲೆ ಬರಲಿದೆ. ಆ ಮೂಲಕ ಡಿಕೆಶಿ ನುಡಿದಿದ್ದ ಭವಿಷ್ಯ
ನಿಜವಾಗಲಿದೆಯಂತೆ. ಹಿಂದೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಇಲ್ಲಿ ಕನಕಪುರದಲ್ಲಿ ಕನಕ ಅಂತ ಹೇಳಿದ್ರೇನು? ಬಂಗಾರ. ಜಾಗ ಮಾರಬೇಡಿ, ಚಿನ್ನದ ಬೆಲೆ ಬರುತ್ತೆ, ಏನೋ ಒಂದು ಮಾಡ್ತೀನಿ ಅಂತೇಳಿ ಈಗ ರೆಡಿ ಆಗಿದ್ದಾರೆ. ಅದಕ್ಕೆ ನೋಡ್ಕೊಳ್ಳಿ ಸ್ಟೋರಿ. ಮಾರಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಾರಕ್ ಹೋಗ್ಬೇಡಿ. ನಿಮ್ ಜೋಬ್ ನಾನು ದುಡ್ಡು ಹಾಕಕ್ ಆಗುದಿಲ್ಲ, ಪ್ರತಿಯೊಬ್ಬರಿಗೂ ಮನೆ ಕೊಡ್ಸಕ್ ಆಗುದಿಲ್ಲ. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಒಂದಿದ್ದನ್ನ 10 ಮಾಡಷ್ಟು ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ನಾನು ಮಾಡಿದ್ದೀನಿ. ಭೂಮಿ ಮಾರಾಟ ಮಾಡಬೇಡಿ, ಆಸ್ತಿ ಮೌಲ್ಯ ಹೆಚ್ಚಲಿದೆ. ಕನಕಪುರ ಜನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಲಹೆ. ಡಿಸಿಎಂ ಡಿಕೆಶಿ ಒಂದು ಹೇಳಿಕೆ ಕೊಟ್ರೆ ಅದರ ಹಿಂದೆ 1000 ಅರ್ಥವಿರುತ್ತದೆ. ಸದ್ಯ ಬಂಡಿಯ ಕನಸಿನ ಗ್ರೇಟರ್ ಬೆಂಗಳೂರು ಪ್ಲಾನ್ಗೆ ವಿಧಾನಸಭೆಯಲ್ಲಿ ಅಸ್ತು ಹೊಂದಿದೆ. ಇದೇ ಕಾರಣಕ್ಕೆ ತಮ್ಮ ಕ್ಷೇತ್ರದ ಜನರು ಭೂಮಿ ಮಾರಾಟ ಮಾಡಬೇಡಿ ಅಂತ ಸಲಹೆ ನೀಡಿದ್ದಾರೆ. ನಾನು ಆಗಾಗ ಹೇಳ್ತಿದ್ದೆ, ಕೆಲವರೆಲ್ಲ ನಗ್ತಾ ಇದ್ರು. ಎಲ್ಲರೂ ಉಂಟ ಸಾತ್ತೂರು ಅಗಲ ಮಾಡಕ್ ಸಾಧ್ಯನಾ? ದೊಡ್ಡಾಲಲ್ಲಿ ಅಗಲ ಮಾಡಕ್ ಸಾಧ್ಯನಾ? ಕನಕಪುರ ಮಾಡಕ್ ಸಾಧ್ಯನಾ? ಕೋಟಳ್ಳಿ ಮಾಡ್ಲಿಕ್ಕೆ ಸಾಧ್ಯನಾ? ಇವ್ರೇನಿಂಗ್ ಮಾತಾಡ್ತಾರೆ ಅಂತೇಳಿ ಕೆಲವರೆಲ್ಲ ನಗ್ತಾ ಇದ್ರು. ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವು ಅರ್ಥವನ್ನ ತಾವು ಮಾಡ್ಕೊಳ್ಬೇಕು. ಸದ್ಯ ಡಿಕೆಶಿ ಬೆಂಗಳೂರನ್ನ 7 ಭಾಗ ಮಾಡಲು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ತರಲು ಮುಂದಾಗಿದ್ದು, ಈ ಪ್ಲಾನ್ಗೆ ಕನಕಪುರವು ಸೇರಲಿದೆ. ಈ ಬೆಂಗಳೂರು ನಗರಕ್ಕೆ ಇವತ್ತು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್. ಬೆಂಗಳೂರನ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ. ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಆಪರೇಷನ್. ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು, ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ. ಸಿಲಿಕಾನ್ ಸಿಟಿ ಬೆಂಗಳೂರು 7 ವಿಂಗಡಣೆ ಮಾಡಲು ಸರ್ಕಾರ ಮುಂದಾಗಿದ್ದು, ಬಿಜೆಪಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಗರಗಳ ಜನರಿಗೆ ಶೀಘ್ರವೇ ಲಾಟರಿ ಹೊಡೆಯಲಿದೆ. ಭೂಮಿಗೆ ಬಂಗಾರದ ಬೆಲೆ ಬರಲಿದೆ. ಆ ಮೂಲಕ ಡಿಕೆಶಿ ನುಡಿದಿದ್ದ ಭವಿಷ್ಯ ನಿಜವಾಗಲಿದೆಯಂತೆ. ಹಿಂದೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು. ಇಲ್ಲಿ ಕನಕಪುರದಲ್ಲಿ ಕನಕ ಅಂತ ಹೇಳಿದ್ರೇನು? ಬಂಗಾರ. ಜಾಗ ಮಾರಬೇಡಿ, ಚಿನ್ನದ ಬೆಲೆ ಬರುತ್ತೆ, ಏನೋ ಒಂದು ಮಾಡ್ತೀನಿ ಅಂತೇಳಿ ಈಗ ರೆಡಿ ಆಗಿದ್ದಾರೆ. ಅದಕ್ಕೆ ನೋಡ್ಕೊಳ್ಳಿ ಸ್ಟೋರಿ. ಮಾರಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಮಾರಕ್ ಹೋಗ್ಬೇಡಿ. ನಿಮ್ ಜೋಬ್ ನಾನು ದುಡ್ಡು ಹಾಕಕ್ ಆಗುದಿಲ್ಲ, ಪ್ರತಿಯೊಬ್ಬರಿಗೂ ಮನೆ ಕೊಡ್ಸಕ್ ಆಗುದಿಲ್ಲ. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಒಂದಿದ್ದನ್ನ 10 ಮಾಡಷ್ಟು ಶಕ್ತಿ ದೇವ್ರು ನನಗೆ ಕೊಟ್ಟಿದ್ದಾನೆ. ಆ ಕೆಲಸ ನಾನು ಮಾಡಿದ್ದೀನಿ. ಭೂಮಿ ಮಾರಾಟ ಮಾಡಬೇಡಿ, ಆಸ್ತಿ ಮೌಲ್ಯ ಹೆಚ್ಚಲಿದೆ. ಕನಕಪುರ ಜನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಸಲಹೆ. ಡಿಸಿಎಂ ಡಿಕೆಶಿ ಒಂದು ಹೇಳಿಕೆ ಕೊಟ್ರೆ ಅದರ ಹಿಂದೆ 1000 ಅರ್ಥವಿರುತ್ತದೆ. ಸದ್ಯ ಬಂಡಿಯ ಕನಸಿನ ಗ್ರೇಟರ್ ಬೆಂಗಳೂರು ಪ್ಲಾನ್ಗೆ ವಿಧಾನಸಭೆಯಲ್ಲಿ ಅಸ್ತು ಹೊಂದಿದೆ. ಇದೇ ಕಾರಣಕ್ಕೆ ತಮ್ಮ ಕ್ಷೇತ್ರದ ಜನರು ಭೂಮಿ ಮಾರಾಟ ಮಾಡಬೇಡಿ ಅಂತ ಸಲಹೆ ನೀಡಿದ್ದಾರೆ. ನಾನು ಆಗಾಗ ಹೇಳ್ತಿದ್ದೆ, ಕೆಲವರೆಲ್ಲ ನಗ್ತಾ ಇದ್ರು. ಎಲ್ಲರೂ ಉಂಟ ಸಾತ್ತೂರು ಅಗಲ ಮಾಡಕ್ ಸಾಧ್ಯನಾ? ದೊಡ್ಡಾಲಲ್ಲಿ ಅಗಲ ಮಾಡಕ್ ಸಾಧ್ಯನಾ? ಕನಕಪುರ ಮಾಡಕ್ ಸಾಧ್ಯನಾ? ಕೋಟಳ್ಳಿ ಮಾಡ್ಲಿಕ್ಕೆ ಸಾಧ್ಯನಾ? ಇವ್ರೇನಿಂಗ್ ಮಾತಾಡ್ತಾರೆ ಅಂತೇಳಿ ಕೆಲವರೆಲ್ಲ ನಗ್ತಾ ಇದ್ರು. ಈಗ ನಿಮ್ಮ ಆಸ್ತಿ ಮೌಲ್ಯ ಏನಾಗಿದೆ ಅನ್ನೋದು ತಾವು ಅರ್ಥವನ್ನ ತಾವು ಮಾಡ್ಕೊಳ್ಬೇಕು. ಸದ್ಯ ಡಿಕೆಶಿ ಬೆಂಗಳೂರನ್ನ 7 ಭಾಗ ಮಾಡಲು ಪ್ಲಾನ್ ಮಾಡಿದ್ದಾರೆ. ಅದಕ್ಕಾಗಿ ಗ್ರೇಟರ್ ಬೆಂಗಳೂರು ಕಾನ್ಸೆಪ್ಟ್ ತರಲು ಮುಂದಾಗಿದ್ದು, ಈ ಪ್ಲಾನ್ಗೆ ಕನಕಪುರವು ಸೇರಲಿದೆ. ಈ ಬೆಂಗಳೂರು ನಗರಕ್ಕೆ ಇವತ್ತು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿ ವಿ ಹ್ಯಾವ್ ಟೇಕನ್ ಎ ವೆರಿ ಬೋಲ್ಡ್ ಸ್ಟ್ಯಾಂಡ್. ಬೆಂಗಳೂರನ್ನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ. ಸೊ ಅದಕ್ಕೆ ಐ ನೀಡ್ ಎವ್ರಿ ಒನ್ ಕೋಆಪರೇಷನ್. ಇದಕ್ಕೆ ತಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು, ಇದಕ್ಕೆ ಅನುಮೋದನೆ ಕೊಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಈ ಕೆಂಪೇಗೌಡರ ಕಟ್ಟಿದಂತ ಒಂದು ನಾಡನ್ನ ಛಿದ್ರ ಮಾಡುವಂತ ಒಂದು ಕಾರ್ಯವನ್ನ ಇವತ್ತು ಮಾಡ್ತಾ ಇದ್ದಾರೆ. ನನಗೆ ಅನ್ಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ. ದುರ್ವಿಧಿಯೇ. ಸಿಲಿಕಾನ್ ಸಿಟಿ ಬೆಂಗಳೂರು 7 ವಿಂಗಡಣೆ ಮಾಡಲು ಸರ್ಕಾರ ಮುಂದಾಗಿದ್ದು, ಬಿಜೆಪಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.